ಇವರೆಲ್ಲ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು, ಹೊರ ರಾಜ್ಯಗಳಿಂದ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹೀಗಿರುವಾಗ ಕ್ಷುಲ್ಲಕ ಕಾರಣಕ್ಕೆ ಕಾಲೇಜ್ ಕ್ಯಾಂಪಸ್ನಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿತ್ತು. ಅಷ್ಟಕ್ಕೆ ದ್ವೇಷ ಸಾಧಿಸಿದ ಒಂದು ಗುಂಪು ಮಾಡಿದ ವಿಕೃತಿಗೆ ಇದೀಗ ಅವರೆಲ್ಲ ಜೈಲು ಸೇರುವಂತಾಗಿದೆ. ಕಾಲೇಜಿನಲ್ಲಿ ಆದ ಕಿರಿಕೇನು, ಅವರೆಲ್ಲ ಜೈಲು ಸೇರಿದ್ಯಾಕೆ ಹೇಳ್ತೀವಿ ನೋಡಿ. ಕಾಲೇಜಿನಲ್ಲಿ ಗಲಾಟೆ, ಕಿಡ್ನಾಪ್ ಮಾಡಿ ಟಾರ್ಚರ್, ಕಿರಿಕ್ ಮಾಡಿಕೊಂಡ 7 ಮಂದಿ ಸ್ಟೂಡೆಂಟ್ಸ್ ಅಂದರ್. ರಾಜನಕುಂಟೆಯ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಸಹಪಾಠಿಯನ್ನೇ ಕಿಡ್ನಾಪ್ ಮಾಡಿ ಮಾನಸಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂತೋಷ್ ನಗರದಲ್ಲಿ ನಡೆದಿರುವಂತದ್ದು. ಕಾಲೇಜಲ್ಲಿ ಇತ್ತೀಚೆಗೆ ರ್ಯಾಗಿಂಗ್, ಕ್ವಾಟ್ಲೆ ಹೆಚ್ಚಾಗಿ ಬಿಟ್ಟಿದೆ. ರಾಜನಕುಂಟೆಯ ಖಾಸಗಿ ಕಾಲೇಜೊಂದರಲ್ಲಿ ಕೆಲ ವಿದ್ಯಾರ್ಥಿಗಳು ಓದೋದು ಬಿಟ್ಟು ಜೈಲು ಸೇರೋ ಕೆಲಸವೊಂದನ್ನ ಮಾಡಿಕೊಂಡಿದ್ದಾರೆ. ಕಾಲೇಜಲ್ಲಿ 2 ಗುಂಪುಗಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆದಿದೆ. ಬಳಿಕ 2 ವಿದ್ಯಾರ್ಥಿಗಳನ್ನ ಒಂದು ಗ್ಯಾಂಗ್ನವರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ. ಕಳೆದ ವಾರ ವಿವೇಕ್ ಮುಖರ್ಜಿ ಟೀಮ್ ಜೊತೆ ಕೃಷ್ಣ ಹಾಗೂ ಯುವರಾಜ್ ಅನ್ನೋರು ಗಲಾಟೆ ಮಾಡ್ಕೊಂಡಿದ್ರಂತೆ. ಈ ವೇಳೆ ಕೃಷ್ಣನ ಟೀಮ್ ಮುಖರ್ಜಿ ಅನ್ನೋನ ತಲೆಗೆ ಹೆಲ್ಮೆಟ್ ನಿಂದ ಹೊಡೆದಿದ್ದಂತೆ. ಈ ಗಲಾಟೆ ವೇಳೆ ಉಪನ್ಯಾಸಕರು ಬೈದು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಆದ್ರೆ 4 ದಿನದ ಹಿಂದೆ ಕೃಷ್ಣನನ್ನ 7 ಮಂದಿ ಟೀಮ್ ಹಿಂಬಾಲಿಸಿಕೊಂಡು ಬಂದು ಕಿಡ್ನಾಪ್ ಮಾಡಿದ್ದಾರೆ. ಅಲ್ಲದೆ ಖಾಲಿ ಮನೆಯೊಂದರಲ್ಲಿ ಇರಿಸಿ ಬಾಯಿಗೆ ಬಟ್ಟೆ ತುರುಕಿ ಹಲ್ಲೆ ಮಾಡಿ ಸಿಗರೇಟ್ ನಿಂದ ಸುಟ್ಟಿದ್ದಾರೆ. ಅವರಿಂದ 50,000 ಹಣವನ್ನು ವರ್ಗಾಯಿಸಿಕೊಂಡು ಕುಟುಂಬಸ್ಥರಿಂದ 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಈ ಬಗ್ಗೆ ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೊಟ್ಟಿದ್ರು. ಯಲಹಂಕ ನ್ಯೂ ಟೌನ್ ಪೊಲೀಸರು ವಿವೇಕ್, ಅನಮಿತ್ರ, ಯುವರಾಜ್, ಕರಣ್, ಚತುರ್ವೇದಿ, ಮುಖರ್ಜಿ, ಅಲನ್ ಎಂಬುವವರನ್ನ ಬಂಧಿಸಿದ್ದಾರೆ. ಅವರು ಒಂದು ಏರಿಯಾನಲ್ಲಿ ಮನೆ ಹುಡುಕ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಅವ್ರಿಗೆ ಪರಿಚಯ ಇರೋರೇನೆ ಬೇರೆ ಹುಡುಗರು ಇವ್ರುಗಳನ್ನ ಮನೆಯಲ್ಲಿ ಕೂಡಾಕ್ಬಿಟ್ಟು ಸುಮಾರು 2:30 8 ಗಂಟೆ ತನಕ ಮನೆಯಲ್ಲಿ ಕೂಡಾಕಿ ಅವ್ರಿಗೆ ರಾಡ್ನಿಂದ ಮತ್ತು ವುಡನ್ ಸ್ಟಿಕ್ನಿಂದ ಅಸಾಲ್ಟ್ ಮಾಡಿ ಮತ್ತು ಸಿಗರೇಟ್ನಿಂದ ಕೂಡ ಅವ್ರನ್ನ ಸುಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮತ್ತು ಅವ್ರ ಕಡೆಯಿಂದ ಫೋನ್ಪೇ ಮೂಲಕ 25,000 2 ಸಲ 50,000 ದುಡ್ಡು ಅವ್ರಿಗೆ ಹೆದರಿಸ್ಬಿಟ್ಟು ಅವ್ರ ಕಡೆಯಿಂದ ತಗೊಂಡಿದ್ದಾರೆ. FIR ಆಗಿದ ನಂತರ ನಮ್ದು 7 ಜನ ಈಗ ಪ್ರೆಸೆಂಟ್ಲಿ ಅರೆಸ್ಟ್ ಆಗಿದ್ದಾರೆ. ಬಂಧಿತ ಯುವಕರ ವಿರುದ್ಧ ಡ್ರಗ್ಸ್ ಸೇವನೆ ಆರೋಪ ಕೂಡ ಕೇಳಿ ಬಂದಿದೆ. ಅವರ ಬ್ಲಡ್ ಸ್ಯಾಂಪಲ್ ಅನ್ನು ಪರೀಕ್ಷೆಗೆ ಕಳಿಸಲಾಗಿದೆ. ಓದೋ ವಯಸ್ಸಲ್ಲಿ ಯುವಕರು ಟೀಮ್ ಕಟ್ಕೊಂಡು ಕಾನೂನು ಬಾಹಿರ ಕೆಲಸ ಮಾಡಿ ಜೈಲು ಸೇರುವಂತಾಗಿದೆ. ಅವರು ಪೋಷಕರಿಂದ ಮಾಹಿತಿಯನ್ನ ಪಡ್ಕೊಂಡು ಇವರು ಆರೋಪಿಗಳಿದ್ರು ಅವರ ಹಿನ್ನೆಲೆ ಮತ್ತೆ ಅವರನ್ನು ಕಸ್ಟಡಿಗೆ ಪಡ್ಕೊಂಡು ಇವರು ಏನ್ ಮಾಡ್ತಾ ಇದ್ರು ಏನೆಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.